ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಬನ್ನಿ ಪ್ರಿಯರೇ, ಬನ್ನಿರಿ ಬನ್ನಿರಿ, ಯೇಸುವಿನ ಮಾತುಗಳನ್ನು ಕೇಳೋಣ. ಬನ್ನಿರಿ, ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ಳೋಣ ಎಂಬುದಾಗಿ ದಿನವೂ ಬೆಳಗ್ಗೆ 7 ಗಂಟೆಗೆ ದೇವರು ಕೊಟ್ಟ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೇನೆ. ಮೇಲಿಂದ ಮೇಲೆ ಈ ರೀತಿ ಶಾರ್ಟ್ ಮೆಸೇಜ್ ಹೇರಳವಾಗಿ ನಿಮಗೆ ಪ್ರತಿದಿನ ಸಾರೋಣವಾಗುತ್ತಿದೆ. ಕಲ್ವರಿಯ ಪ್ರತಿಧ್ವನಿ ನಿಮ್ಮನ್ನು ಪ್ರತಿದಿನ ಕರೆಯುತ್ತಿದೆ ಎಂಬುದಾಗಿ 1 ವರ್ಷಕ್ಕಿಂತಲೂ ಮೇಲ್ಪಟ್ಟು ಪ್ರತಿದಿನ ದೇವರ ವಾಕ್ಯ ಸಾರುವ ಕೃಪೆ ದೇವರು ತೋರಿಸುತ್ತಿದ್ದಾರೆ ಯೂಟ್ಯೂಬ್ ಮುಖಾಂತರವಾಗಿ. ಕೆಲವೊಂದು ಸಾರಿ ಮೀಟಿಂಗ್ಸ್ಗಳಿಗೆ ಹೋಗುತ್ತಿರುವುದರಿಂದ ಆಯಾ ಸಮಯಗಳಲ್ಲಿ ನಿಮಗೆ ಈ ಲೈವ್ ಸಂದೇಶವನ್ನು ಮಾತ್ರ ನಿಲ್ಲಿಸದೆ ದೇವರ ಸಂದೇಶಗಳನ್ನು ಮುಂಚಿತವಾಗಿಯೇ ಸಿದ್ಧಪಡಿಸಿ ಪರಿಶುದ್ಧಾತ್ಮನ ಅಭಿಷೇಕದಿಂದ, ಪ್ರಾರ್ಥನೆಯಿಂದ, ಕೂಟಗಳಲ್ಲಿಯೂ ಗೆಟ್ ಟುಗೆದರ್ ಆಲಯದಲ್ಲಿ ದೇವರ ವಾಕ್ಯ ಸಂದೇಶ ಸಾರುತ್ತಿರುವಾಗ ನಿಮ್ಮಲ್ಲಿ ಕೆಲವರು ವಾಕ್ಯ ಎಷ್ಟು ಪ್ರೀತಿ ಮಾಡ್ತೀರಿ ಎಂದು ಅರ್ಥ ಆಗ್ತಿದೆ. ಎಷ್ಟೋ ಆಸಕ್ತಿಯಿಂದ ಪ್ರತಿದಿನ ಈ ವಾಕ್ಯ ಕೇಳಲು ಸಿದ್ಧಗೊಳ್ಳುತ್ತಿರುವುದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಬನ್ನಿ, ಉದಯ ಕಾಲ ಸಮಯದಲ್ಲಿ ದೇವರ ವಾಕ್ಯ ಧ್ಯಾನಿಸಲು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಈ ದಿನ ಶುಕ್ರವಾರ ಪ್ರಿಯರೇ. ಶುಕ್ರವಾರ ಬಂದ ಕೂಡಲೇ ಅನೇಕ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆ ಇರುತ್ತೆ. ನಿಮ್ಮ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ಇದೆಯಾ? ಕೆಲವರು ಶನಿವಾರ ರಾತ್ರಿ ಉಪವಾಸ ಪ್ರಾರ್ಥನೆ ಇಟ್ಟುಕೊಳ್ತಾರೆ. ಶನಿವಾರವಾಗಲಿ ಶುಕ್ರವಾರವಾಗಲಿ ಮಧ್ಯವಾರದ ಕೂಟ, ಬುಧವಾರ ವಿಶೇಷ ಪ್ರಾರ್ಥನೆಯ ಕೂಟವೂ ಕೂಡ ಏರ್ಪಡಿಸಲಾಗಿರುತ್ತದೆ. ವಾರಕ್ಕೆ 2 ಸಾರಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು. ಫರಿಸಾಯರ ಭಕ್ತಿಗಿಂತಲೂ ನಿಮ್ಮ ಭಕ್ತಿ ಹೆಚ್ಚಾಗಿರಬೇಕೆಂದು ಎಂದು ಯೇಸು ಹೇಳಿರುವ ಪ್ರಕಾರ ನಾವು ಇನ್ನೂ ಹೆಚ್ಚಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು. ಏನೋ ಸುಮ್ಮನೆ ಉಪವಾಸ ಇದ್ದೇವೆ ಎಂದು ಹೇಳಿಕೊಳ್ಳುವುದಕ್ಕಾಗಿ ಅಲ್ಲ, ದೇವರ ಸನ್ನಿಧಿಯಲ್ಲಿ ನಮ್ಮ ಹೃದಯ ಭಾರ ಹಂಚಿಕೊಳ್ಳಬೇಕು. ಉಪವಾಸ ಪ್ರಾರ್ಥನೆಗಳು ಎಷ್ಟೋ ಅವಶ್ಯಕವಾಗಿವೆ. ಮೊಂಡು ದೆವ್ವಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ, ಮೊಂಡು ಸಮಸ್ಯೆಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ, ನಮ್ಮ ಜೀವಿತದಲ್ಲಿ ಪರ್ಸಿಸ್ಟಿಂಗ್ ಅಂದರೆ ಸತತವಾಗಿ ಬೆನ್ನಟ್ಟುವಂತಹ ಕೆಲವೊಂದು ತೊಂದರೆಗಳಿಂದ ನಾವು ಬಿಡುಗಡೆ ಹೊಂದುವುದಕ್ಕಾಗಿ ಉಪವಾಸ ಪ್ರಾರ್ಥನೆಯಿಂದಲೇ ಮಾತ್ರ ಇದು ಸಾಧ್ಯ ಎಂದು ಯೇಸು ಹೇಳಿದಾರಲ್ಲವೇ? ಮಾತ್ರವಲ್ಲ, ಎಷ್ಟೊತ್ತು ಪ್ರಾರ್ಥನೆ ಮಾಡಬೇಕು, ಏನೆಂದು ಪ್ರಾರ್ಥನೆ ಮಾಡಬೇಕನ್ನುತ್ತಾರೆ ಕೆಲವರು ದೇವರನ್ನು ಸ್ತುತಿಸುವುದೇ ಪ್ರಾರ್ಥನೆ ಅಂದುಕೊಳ್ತಾರೆ. ಇನ್ನು ಕೆಲವರು ಅದನ್ನು ಇದನ್ನು ದೇವರಿಗೆ ಬೇಡಿಕೊಳ್ಳುವುದೇ ಪ್ರಾರ್ಥನೆ ಅಂದುಕೊಳ್ತಾರೆ. ಬೇಕಾದವುಗಳನ್ನು ಪಟ್ಟಿ ಮಾಡಿಕೊಂಡು ನನಗೆ ಅದು ಬೇಕು, ಇದು ಬೇಕು, ಅದು ದಯಪಾಲಿಸಿ, ಇದು ದಯಪಾಲಿಸಿ ಅನ್ನುವುದೇ ಪ್ರಾರ್ಥನೆ ಅಂದುಕೊಳ್ತಾರೆ. ಕೆಲವರು ಆಲ್ರೆಡಿ ಪ್ರಿಂಟೆಡ್ ಪ್ರೇಯರ್ಸ್ ಪಾಯಿಂಟ್ಸ್ಗಳನ್ನು ಇಟ್ಟುಕೊಂಡು ಪ್ರಾರ್ಥಿಸುತ್ತಾರೆ. ಅಷ್ಟೇ ಸಾಕಂದುಕೊಳ್ತಾರೆ. ಪ್ರಾರ್ಥನೆಯಲ್ಲಿ ಬಹಳಷ್ಟು ವಿಧವಾದ ಪ್ರಾರ್ಥನೆಗಳಿವೆ. ಯೇಸುವೆ ಪ್ರಾರ್ಥಿಸುವುದನ್ನು ಕಲಿಸಿರಿ, ಪ್ರಿಯನೇ ಪ್ರಾರ್ಥಿಸು ಎಂಬ ಚಿಕ್ಕ ಪುಸ್ತಕವನ್ನು, ನನ್ನ ವೈಯಕ್ತಿಕ ಪ್ರಾರ್ಥನೆ ಜೀವಿತದಲ್ಲಿ ನಾನು ಕಲಿತ ಪಾಠಗಳು ಪುಸ್ತಕವಾಗಿ ಪ್ರಿಂಟ್ ಹಾಕಿಸಿದ್ದೇವೆ. ನಿಮಗೆ ಬೇಕಾದರೆ ತಿಳಿಸಿರಿ. ಅದಕ್ಕೋಸ್ಕರ ನಿಮ್ಮ ವಿಳಾಸವನ್ನು 8939731313 ನಂಬರ್ಗೆ ಒಂದು ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೆ ಅವು ಉಚಿತವಾಗಿಯೇ ಕಳಿಸ್ತೇವೆ, ಕೇವಲ ಈ ದಿನ ಮಾತ್ರ. ಪ್ರಾರ್ಥನೆಗಳಲ್ಲಿ ಕಣ್ಣೀರಿನ ಪ್ರಾರ್ಥನೆ ಇದೆ, ಮೊಳಕಾಲೂರಿ ಪ್ರಾರ್ಥಿಸುವ ಪ್ರಾರ್ಥನೆ ಇದೆ, ಉಪವಾಸ ಪ್ರಾರ್ಥನೆ ಇದೆ, ಮೊರೆ ಇಡುವಂತಹ ಪ್ರಾರ್ಥನೆ ಇದೆ. ಹೀಗೆ ನಾನಾ ವಿಧವಾದ ಪ್ರಾರ್ಥನೆಗಳಿವೆ. ಪ್ರತಿ ವಿಧವಾದಂತಹ ಪ್ರಾರ್ಥನೆ, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಾನು ಗುರುತಿಸಿರೋದು, ಈ ದಿನ ವಿಶ್ವಾಸಿಗಳಾಗಿರುವ ನಾವು ನಮಗೋಸ್ಕರ ನಾವು ವೈಯಕ್ತಿಕ ಪ್ರಾರ್ಥನೆ ಮಾಡಿಕೊಳ್ಳುವುದಷ್ಟೇ ಅಲ್ಲ, ಹಾಗೆ ಪ್ರಾರ್ಥಿಸಿ ಕರ್ತನನ್ನು ಸ್ತುತಿಸುವುದು ಮಾತ್ರವಲ್ಲ, ನಾವು ಇತರರಿಗೋಸ್ಕರ ವಿಜ್ಞಾಪನೆ ಮಾಡುವುದು ಎಷ್ಟೋ ಅವಶ್ಯಕವಾಗಿದೆ. ಈ ದಿನ ಬಹಳಷ್ಟು ಜನ ಈ ವಿಜ್ಞಾಪನೆ ಪ್ರಾರ್ಥನೆ ಮಾಡುತ್ತಾ ಇಲ್ಲ. ಅಂದರೆ ಇನ್ನೊಬ್ಬರ ಪಕ್ಷದಲ್ಲಿ ನಾವು ವಿಜ್ಞಾಪನೆ ಪ್ರಾರ್ಥನೆ ಮಾಡುವಂಥದ್ದಾಗಿದೆ. ಅವರು ಪ್ರಾರ್ಥನೆ ಮಾಡಿಕೊಳ್ಳಲಾರದ ಪರಿಸ್ಥಿತಿಯಲ್ಲಿರುವುದರಿಂದ ಅವರನ್ನು ಪ್ರಾರ್ಥನೆಯಲ್ಲಿ ಎತ್ತಿ ಹಿಡಿದು ಅವರ ಹೆಸರು ಇಟ್ಟು ಅವರೇ ನಾವಾಗಿದ್ದೇವೆ ಎನ್ನುವಂತೆ, ನಾವು ಅವರಾಗಿದ್ದೇವೆ ಎನ್ನುವಂತೆ ಅವರ ಕಷ್ಟಗಳ ಮೇರೆಗೆ ಅವರ ದೋಷಗಳನ್ನು ನಾವು ಒಪ್ಪಿಕೊಳ್ತಾ ಅವರಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಈ ದಿನಮಾನಗಳಲ್ಲಿ ಪ್ರಾರ್ಥಿಸುವಂಥವರು ಹೆಚ್ಚಿದ್ದಾರೋ, ಪ್ರಾರ್ಥನೆ ಮಾಡದವರು ಹೆಚ್ಚಿದ್ದಾರೋ, ವಿಶ್ವಾಸಿಗಳು ಹೆಚ್ಚಿದ್ದಾರೋ, ಅವಿಶ್ವಾಸಿಗಳು ಹೆಚ್ಚಿದ್ದಾರೋ? ಅವಿಶ್ವಾಸಿಗಳೇ ಹೆಚ್ಚು ಮಂದಿದ್ದಾರೆ. ವಿಶ್ವಾಸಿಗಳಾಗಿರುವವರು ಅವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸಬೇಕು. ಅಷ್ಟಕ್ಕೂ ಹೇಳಬೇಕಾದ್ರೆ ನಮ್ಮ ಯೇಸುಕ್ರಿಸ್ತನು ಈಗ ಏನ್ ಮಾಡ್ತಿದ್ದಾರೆ? ತಂದೆಯ ಬಲಪಾರ್ಶ್ವದಲ್ಲಿ ಕೂತುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡ್ತಿದ್ದಾರೆ. ನಾವು ವಿಜ್ಞಾಪನೆ ಮಾಡ್ತಿರುವಾಗ ಪರಲೋಕದಲ್ಲಿರುವ ಯೇಸುವಿನೊಂದಿಗೆ ಐಕ್ಯಗೊಳ್ತಿದ್ದೇವೆ ಎಂದರ್ಥ.
ಅನೇಕ ಭಾರಗಳನ್ನು ನಮ್ಮ ಮುಂದೆ ಇಟ್ಟುಕೊಂಡು ವಿಜ್ಞಾಪನೆ ಪ್ರಾರ್ಥನೆ ಮಾಡುವಂಥದ್ದು ಎಷ್ಟೋ ಅವಶ್ಯಕವಾಗಿದೆ. ನಮ್ಮ ಕಲ್ವರಿ ಚರ್ಚ್ನಲ್ಲಿ ಪ್ರತಿ ಶುಕ್ರವಾರ ಉಪವಾಸ ಪ್ರಾರ್ಥನೆಯಲ್ಲಿ ಸಂಜೆ 7 ಗಂಟೆಯಿಂದಲೇ ನಾವು ಪ್ರಾರ್ಥಿಸ್ತೇವೆ. ನಾವು ಅದನ್ನು ಲೈವ್ ಆಗಿ 9 ಗಂಟೆಗೆ ಬಿಡುತ್ತೇವೆ. ಅನೇಕ ಪ್ರಾರ್ಥನಾ ಮನವಿಗಳು, ಅಂದರೆ ನಮಗೆ ಟೆಲಿಫೋನ್ ಮಾಡಿ ಹೇಳುವಂಥವರು, ವಾಟ್ಸಪ್ ಕಳಿಸುವಂಥವರು, ಕಷ್ಟಗಳೊಂದಿಗೆ, ಬಾಧೆಗಳೊಂದಿಗೆ, ಆರ್ಥಿಕ ಸಮಸ್ಯೆಗಳೊಂದಿಗೆ, ಅನಾರೋಗ್ಯದೊಂದಿಗೆ, ಅಂಧಕಾರ ಶಕ್ತಿಗಳ ಪ್ರಭಾವದೊಂದಿಗೆ ಪೀಡಿಸಲ್ಪಡುವವರೆಲ್ಲರ ಹೆಸರುಗಳನ್ನು ಬರೆದುಕೊಂಡು ವಿಶ್ವಾಸಿಗಳೆಲ್ಲರೂ ಸೇರಿ ಪ್ರಾರ್ಥಿಸುತ್ತಿರುವಾಗ ದೇವರು ಅವುಗಳಿಗೆ ಉತ್ತರ ಕೊಡುವುದನ್ನು ನೋಡಿ ದೇವರನ್ನು ಸ್ತುತಿಸುತ್ತೇವೆ. ವಿಜ್ಞಾಪನೆ ಪ್ರಾರ್ಥನೆ. ಸಭೆ ಇದನ್ನು ಆಸಕ್ತಿಯಿಂದ ಪ್ರಾರ್ಥಿಸಬೇಕು. ಸಭೆ ದೇಶಕ್ಕೋಸ್ಕರ ಪ್ರಾರ್ಥಿಸಬೇಕು, ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸಬೇಕು. ಕಳೆದ ವರ್ಷ ನಮ್ಮ ದೇಶದಲ್ಲಿ ಎಲೆಕ್ಷನ್ ಆಯ್ತಲ್ಲವೇ? ಕೆಲವೊಂದು ರಾಜ್ಯಗಳಲ್ಲಿ ಮುಂಬರುವ ದಿನಗಳಲ್ಲಿ ಬಹುಶಃ ಎಲೆಕ್ಷನ್ ನಡೆಯಲಿಕ್ಕಿವೆ. ನಮ್ಮ ದೇಶದಲ್ಲಿ ದೇವರು ತನ್ನ ಕಾರ್ಯ ನೆರವೇರಿಸುವ ಹಾಗೆ ನಾವು ವಿಜ್ಞಾಪನೆ ಮಾಡಬೇಕಾಗಿದೆ. ದೇವರು ತಾನು ಆರಿಸಿಕೊಂಡವರನ್ನು, ನೇಮಿಸಿಕೊಂಡವರನ್ನು ಆಯ್ಕೆ ಮಾಡುವ ಹಾಗೆ ನಮ್ಮ ದೇಶಕ್ಕೋಸ್ಕರ ನಾವು ವಿಜ್ಞಾಪನೆ ಮಾಡಬೇಕಾಗಿದೆ. ಪ್ರಪಂಚದ ಅನೇಕ ಸ್ಥಳಗಳಲ್ಲಿ ಎಷ್ಟೋ ಜನ ನಾಶವಾಗ್ತಿದ್ದಾರೆ. ಎಷ್ಟೋ ಜನರು ಯುದ್ಧಗಳಿಗೆ ಬಲಿಯಾಗುತ್ತಿದ್ದಾರೆ. ಯುದ್ಧಗಳು ನಿಂತೋಗದಂತೆ ಹೆಚ್ಚಾಗುತ್ತಿರುವಂತೆ, ಮೊದಲ ವರ್ಲ್ಡ್ ವಾರಲ್ಲಿ ಎಷ್ಟೋ ಜನ ಸತ್ತಿದ್ದಾರೆ. 2ನೇ ವರ್ಲ್ಡ್ ವಾರಲ್ಲಿ ಎಷ್ಟೋ ಜನ ಗಾಯಗೊಂಡವರಾಗಿ ಕೊನೆಗೆ ಸಾಯುತ್ತಾರೆ. 3ನೇ ಪ್ರಪಂಚ ಯುದ್ಧ ಬರುತ್ತೆ ಎಂದಿದ್ದಾರೆ ಒಬ್ಬರು. ಆಗಿನ್ನೇನೂ ಇರಲ್ಲ. 3ನೇ ಪ್ರಪಂಚ ಯುದ್ಧದಲ್ಲಿ ಯಾರು ಗೆದ್ರು ಯಾರು ಸೋತರು ಎನ್ನುವಂಥದ್ದಲ್ಲ, ಬರೀ ಬೂದಿಯೇ ಉಳ್ಕೊಳ್ಳುತ್ತೆ. ಅಗ್ನಿಗೋಸ್ಕರ ಈ ಭೂಗೋಳ ಸಿದ್ಧ ಮಾಡಿ ಇಡಲ್ಪಟ್ಟಿದೆ ಎಂಬ ಪ್ರವಾದನೆ ನೆರವೇರುತ್ತೆ. ಆಗ ಈ ಲೋಕಕ್ಕೆ ಅಂತ್ಯವಾಗ್ತದೇನೋ. ಇನ್ನು ಸ್ವಲ್ಪ ಕಾಲ ಕನಿಕರಿಸಿರಿ ಯೇಸುವೆ. ಇನ್ನೂ ನಿಮ್ಮ ವಾಕ್ಯ ಕೇಳದವರು ಎಷ್ಟೋ ಜನ ಇದ್ದಾರೆ. ಇನ್ನೂ ನಿಮ್ಮನ್ನು ಅರಿಯಲಾರದವರು ಎಷ್ಟೋ ಜನ ಇದ್ದಾರೆ. ನಿಮ್ಮ ಸುವಾರ್ತೆಗೆ ಇರುವ ಆಟಂಕವನ್ನೆಲ್ಲ ತೊಲಗಿಸಿರಯ್ಯ. ನಾಶನವಾಗುವಂಥವರನ್ನು ತಪ್ಪಿಸಿರಿ ಎಂದು ನಾವು ವಿಜ್ಞಾಪನೆ ಮಾಡಬೇಕು. ಬೈಬಲ್ನಲ್ಲಿ ಅಬ್ರಹಾಮನ ಕುರಿತು ನಾವು ನೋಡುತ್ತೇವೆ. ಅವನು ನಂಬಿಕೆಗೆ ಮೂಲಪಿತ್ರನು. ಅಬ್ರಹಾಮನ ಬಂಧುವಾಗಿದ್ದ ಲೋಟನು ಅಬ್ರಹಾಮನ ಸಂಗಡ ಇರುವವರೆಗೂ ಚೆನ್ನಾಗಿರುತ್ತಾನೆ. ಅಬ್ರಹಾಮನನ್ನು ಬಿಟ್ಟ ನಂತರ ಲೋಟನು ಸದೋಮ ಗೋಮರಕ್ಕೆ ಹೋದಾಗ ಅಲ್ಲಿರುವ ಪರಿಸ್ಥಿತಿಗಳನ್ನು ನೋಡಿದ್ರೆ ಅವು ಭಯಂಕರವಾಗಿದ್ದುವು. ಪುರುಷರೊಂದಿಗೆ ಪುರುಷರು, ಸ್ತ್ರೀಯರೊಂದಿಗೆ ಸ್ತ್ರೀಯರು ನೀಚವಾದ ಕೃತ್ಯ ಮಾಡೋದು, ತಿನ್ನೋದು, ಕುಡಿಯೋದು, ಕೊಂಡ್ಕೊಳ್ಳೋದು, ಮಾರೋದು, ಮದುವೆ ಮಾಡೋದು, ಮಾಡಿಸಿಕೊಡೋದು. ಈ ಲೋಕ ಸಂಬಂಧವಾದ ಕಾರ್ಯಗಳಲ್ಲಿ ಮನುಷ್ಯರು ತುಂಬಿಕೊಂಡು ಹಾಳಾಗಿ ಹೋಗುತ್ತಿರುವಾಗ ಅನೀತಿವಂತನ ಹೃದಯ ಬಾಧೆ ಪಡುತ್ತೆ ಹೊರತು ಅಲ್ಲಿಂದ ಅವನು ಹೊರಬರಲಿಕ್ಕಾಗಲ್ಲ. ಅಂಥವರ ಮಧ್ಯದಲ್ಲಿ ಬೆಳೆದಂತಹ ಅವನ ಮಕ್ಕಳು ಅವರ ಪದ್ಧತಿಯಲ್ಲಿ ಬೆಳೆದಿರುವಂತೆ ಕಾಣುತ್ತದೆ. ಅವನ ಹೆಂಡತಿ ಒಬ್ಬ ಅನ್ಯಳಲ್ಲವೋ? ಐಗುಪ್ತ್ಯದಿಂದ ಬಂದವಳಾಗಿದ್ದಳು ಆ ಲೋಟನ ಹೆಂಡತಿ. ಆಕೆ ನಿಮಿತ್ತ ಆಕೆಯ ಮಕ್ಕಳು ಕೂಡ ಅವಿಶ್ವಾಸಿಗಳಾಗಿರ್ತಾರೆ. ಆ ಕುಟುಂಬ ನಾಶವಾಗುತ್ತಿದೆ ಎಂದು ಗಮನಿಸಿ ದೇವರು ಉಗ್ರ ಕೋಪಗೊಳ್ಳುತ್ತಾರೆ. ದೇವರ ಕೋಪವು ಅವರ ಮೇಲೆ ಬರಲಿಕ್ಕಿದೆ ಎಂಬುದಾಗಿ ಅಬ್ರಹಾಮನಿಗೆ ಗೊತ್ತಾದಾಗ, ಹೇಗೆ ಗೊತ್ತಾಯ್ತಾನು ವೀರೋ? ದೇವರೇ ಹೇಳ್ತಾರೆ, ನಾನು ಮಾಡುವ ಕಾರ್ಯ ಅಬ್ರಹಾಮನಿಂದ ನಾನು ಮರೆಮಾಡುವೆನೋ? ದೇವರ ಸಂಗಡ ಮಾತಾಡಿಕೊಳ್ಳುವವರಿಗೆ ದೇವರ ಮರ್ಮಗಳೆಲ್ಲ ಗೊತ್ತಾಗ್ತವೆ. ದೇವರ ಸತ್ಯಗಳು ಗೊತ್ತಾಗ್ತವೆ. ದೇವರ ಮನಸ್ಸನ್ನು ಅರಿತುಕೊಳ್ತಾರೆ. ಅವರು ದೇವರ ಉದ್ದೇಶಗಳನ್ನು ಅರಿತುಕೊಳ್ತಾರೆ. ನೋಡಿರಿ, ಪ್ರಾರ್ಥನೆ ಅಂದ್ರೆ ಕೇವಲ ನಾವು ನಮ್ಮ ಸಂಗತಿ ಹೇಳಿಕೊಳ್ಳುವಂಥದ್ದಷ್ಟೇ ಅಲ್ಲ. ನೋಡಿ ಪ್ರಿಯರೇ, ಒಬ್ಬ ತಾಯಿ ಮಾತಾಡುತ್ತಾ ಇರುವಾಗ ಆ ತಾಯಿಯ ಮನಸ್ಸಲ್ಲಿರುವ ಆವೇದನೆ ಎಲ್ಲವೂ ಕೂಡ, ಅಂದರೆ ತನ್ನ ಮಕ್ಕಳ ಮೇಲೆಲ್ಲರ ವಿಷಯದಲ್ಲಿರುವ ಆವೇದನೆ ಎಲ್ಲ ಹೇಳಿಕೊಳ್ತಾಳೆ. ನಾನು ಯೌವನ ಕಾಲದಲ್ಲಿ ರಕ್ಷಿಸಲ್ಪಟ್ಟು ಬೈಬಲ್ ಕಾಲೇಜಿಗೆ ಬಂದ ನಂತರ ನನ್ನ ತಾಯಿಯ ಪ್ರಾರ್ಥನೆಯಿಂದ, ನಂಬಿಕೆಯಿಂದ ತನ್ನ ಕುಟುಂಬವನ್ನೆಲ್ಲ ರಕ್ಷಣೆಗೆ ನಡೆಸುತ್ತಾಳೆ. ಕೆಲವೊಂದು ಸಾರಿ ಅಮ್ಮ ನನಗೆ ಫೋನ್ ಮಾಡಿ ಏನ್ ಬೇಕು, ಅದು ಬೇಕು, ಇದು ಬೇಕು ಎಂಬುದಾಗಿ ಕೇಳ್ತಾ ಇರಲಿಲ್ಲ. ಪ್ರಿಯರೇ, ನಿನ್ನ ತಮ್ಮಂದಿರಿಗೋಸ್ಕರ ಪ್ರಾರ್ಥಿಸು, ತಂಗಿಯಂದಿರಿಗೋಸ್ಕರ ಪ್ರಾರ್ಥಿಸು, ಚಿಕ್ಕ ತಮ್ಮನಿಗೋಸ್ಕರ ಪ್ರಾರ್ಥಿಸು, ಕೊನೆ ತಂಗಿಗಾಗಿ ಪ್ರಾರ್ಥಿಸು, ಅವರ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥಿಸು, ಅವರ ರಕ್ಷಣೆಗಾಗಿ ಪ್ರಾರ್ಥಿಸು ಎಂದು ಹೀಗೆ ಎಲ್ಲವೂ ಹೇಳ್ತಾ ಇದ್ರು. ದೇವರು ನಮಗೆ ತಂದೆ ತಾಯಿಗಳಿಗಿಂತಲೂ ಹೆಚ್ಚಾಗಿ ಆಪ್ತರಾಗಿದ್ದಾರೆ. ಆತನು ನಮಗೆ ತನ್ನ ಪ್ರಣಾಳಿಕೆ, ತನ್ನ ಬಾಧೆ, ತನ್ನ ಭಾರ ನಮಗೆ ತಿಳಿಯಪಡಿಸುತ್ತಾರೆ. ಅದಕ್ಕೆ ದೇವರ ಸನ್ನಿಧಿಯಲ್ಲಿ ಸಹವಾಸ ಮಾಡುವವರಿಗೆ ಆತ್ಮಗಳ ಭಾರ ಇರುತ್ತೆ, ಸೇವೆಯ ಭಾರವಿರುತ್ತೆ. ಕ್ರಿಸ್ತನ ಪ್ರೀತಿ ನಮ್ಮನ್ನು ಬಲವಂತಗೊಳಿಸುತ್ತದೆ. ದೇವರೊಂದಿಗೆ ಸಮಯ ಕಳೆಯಿರಿ, ವಿಜ್ಞಾಪನೆ ಪ್ರಾರ್ಥನೆ ಮಾಡಿರಿ. ಅನೇಕರಿಗೋಸ್ಕರ ಪ್ರಾರ್ಥಿಸಬೇಕು. ನಿಮ್ಮ ಮನೆಯವರಿಗೋಸ್ಕರ, ದೇಶಕ್ಕೋಸ್ಕರ, ನಿಮ್ಮ ಸ್ನೇಹಿತರಿಗೋಸ್ಕರ, ನಿಮ್ಮ ಸಭೆಗೋಸ್ಕರ, ಪ್ರಪಂಚಕ್ಕೋಸ್ಕರ ನಾವು ವಿಜ್ಞಾಪನೆ ಮಾಡಬೇಕು.
ನಾನು ಸದೋಮ ಗೋಮರವನ್ನು ನಾಶ ಮಾಡಲಿಕ್ಕಿದ್ದೇನೆಂದು ದೇವರು ಹೇಳಿದಾಗ ಅಬ್ರಹಾಮನು ಹೇಳ್ತಾನೆ, ದೇವರೇ, ನೀತಿವಂತ ನ್ಯಾಯಾಧೀಶನಾಗಿರುವ ನೀವು ಭಕ್ತಿಹೀನರೊಂದಿಗೆ ನೀತಿವಂತನನ್ನು ಕೂಡ ನೀವು ಶಿಕ್ಷಿಸುವಿಯಾ? ಈಗೋ ಧೂಳು ಆಗಿರುವ ನಾನು ಸಾಹಸ ಮಾಡ್ತಿದ್ದೇನೆ. ಒಂದು ವೇಳೆ 50 ಮಂದಿ ನೀತಿವಂತರು ಆ ಪಟ್ಟಣದಲ್ಲಿ ಇದ್ರೆ ಅವರ ನಿಮಿತ್ತ ಆ ಪಟ್ಟಣವನ್ನು ಕಾಪಾಡುವಿಯಾ ಎಂದು ಪ್ರಾರ್ಥಿಸುತ್ತಾನೆ. ದೇವರು ಉತ್ತರಿಸಿ ಹೇಳ್ತಾರೆ, 50 ಮಂದಿ ಇರುವುದಾದ್ರೆ ಅವರ ನಿಮಿತ್ತ ಆ ಪಟ್ಟಣ ನಾನು ಕಾಪಾಡುತ್ತೇನೆ ಅನ್ನುತ್ತಾರೆ. ಮತ್ತೆ ಅಬ್ರಹಾಮನಿಗೆ ಬಹುಶಃ ಸಂದೇಹ ಬಂತೇನೋ, ಕನಿಷ್ಠ 50 ಮಂದಿ ನೀತಿವಂತರಾದರೂ ಅಲ್ಲಿ ಇರ್ತಾರೋ ಇಲ್ಲವೋ ಎಂಬುದಾಗಿ. ಆನಂತರ ಹೇಳ್ತಾನೆ, ದೇವರೇ, ನೀನು ಕೋಪಗೊಳ್ಳಲ್ಲ ಅಂದ್ರೆ ಇನ್ನೊಂದು ಸಾರಿ ಬೇಡಿಕೊಳ್ತೇನೆ. 45 ಮಂದಿ ನೀತಿವಂತರಿರೋದಾದ್ರೆ ಆಯ್ತು, ಸರಿ, 45 ಮಂದಿ ನೀತಿವಂತರಿದ್ರು ನಾನು ಆ ಪಟ್ಟಣವನ್ನು ನಾಶ ಮಾಡಲ್ಲ ಅಂದಾಗ ಮತ್ತೆ ಬೇಡಿಕೊಳ್ತಾನೆ, ದೇವರೇ, ಹೀಗೆ ಪ್ರಾರ್ಥಿಸಿ ಬೇಡಿಕೊಳ್ಳಲು ಸಾಹಸ ಮಾಡ್ತಿದ್ದೇನೆ. ಒಂದು ವೇಳೆ 40 ಮಂದಿ ನೀತಿವಂತರಿರೋದಾದ್ರೆ ಆಯ್ತು, ಸರಿ, 40 ಮಂದಿ ಇದ್ರೂ ಸಹ ನಾನು ಆ ಪಟ್ಟಣ ನಾಶನ ಮಾಡಲ್ಲ ಅನ್ನುತ್ತಾರೆ ದೇವರು. ಒಂದು ವೇಳೆ 30 ಮಂದಿ ಇರೋದಾದ್ರೆ ಸಡನ್ ಆಗಿ 40ರಿಂದ 30ಕ್ಕೆ ಹೋಗ್ತಾನೆ. ಆಯ್ತು, ಸರಿ, ಇಲ್ಲ ದೇವರೇ, ಕೊನೇ ಸಾರಿ ಕೇಳಿಕೊಳ್ತೇನೆ, ಅದೇನೆಂದರೆ ಇನ್ನೊಂದು ಸಾರಿ ಕನಿಕರ ತೋರಿಸು. ಒಂದು ವೇಳೆ 20 ಮಂದಿ ನೀತಿವಂತರು ಇರುವುದಾದ್ರೆ, ಒಂದು ವೇಳೆ 10 ಮಂದಿ ಇರುವುದಾದ್ರೆ, 10 ಮಂದಿ ಅಲ್ಲಿದ್ದರೂ ಸಹ ನಾನು ಆ ಪಟ್ಟಣವನ್ನು ನಾಶ ಮಾಡಲ್ಲ ಅನ್ನುತ್ತಾರೆ ದೇವರು. ಒಂದೇ ಸಾರಿ, ಒಂದೇ ಸಮನೆ, ದೇವರೇ, ನೀನು ಆ ಪಟ್ಟಣ ನಾಶ ಮಾಡಬೇಡ ಎಂದು ಬೇಡಬಹುದಲ್ಲವೇ? ಇಲ್ಲವೇ 10 ಮಂದಿ ಇದ್ರೆ ನಾಶ ಮಾಡಬೇಡೆಂದು ಕೇಳಬಹುದಲ್ಲವೇ? ಅಬ್ರಹಾಮನು ದೇವರ ಮನಸ್ಸನ್ನು ಅರಿತುಕೊಂಡು, ದೇವರ ಚಿತ್ತ ಅರಿತುಕೊಂಡು ಬೇಡಿಕೊಳ್ಳುತ್ತಾ ಇದ್ದಾನೆ. ನಾವು ಪ್ರಾರ್ಥನೆಯಲ್ಲಿ ಡಿಮಾಂಡ್ ಮಾಡಬೇಕೆನ್ನುತ್ತಾರೆ ಕೆಲವರು. ಐ ಡೋಂಟ್ ನೋ, ಕರ್ತನಿಗೆ ಡಿಮಾಂಡ್ ಮಾಡಲು ಯಾವ ಅರ್ಹತೆ ನಮಗಿದೆ ಪ್ರಿಯರೇ? ಯಾಕೆ ಮಕ್ಕಳಾಗಲಿಲ್ಲವೋ, ಅಧಿಕಾರ ಇಲ್ಲವೋ ಅನ್ನುತ್ತಾರೆ ಕೆಲವರು. ಒಳ್ಳೆಯದೇ, ನಿಮಗಿರುವ ಅಧಿಕಾರವನ್ನು ನೀವು ಸದುಪಯೋಗ ಮಾಡಿಕೊಳ್ತಾ ಇದ್ದೀರಾ? ದೇವರು ನಿಮಗೆ ಕೊಟ್ಟಿರುವಂತಹ ಆಧಿಪತ್ಯವನ್ನು ನೀವು ಪ್ರಯೋಜನಕರವಾಗಿ ಬಳಸುತ್ತಾ ಇದ್ದೀರಾ? ನೀವು ನಿಜವಾಗ್ಲೂ ಆತನ ಮಗುವಾಗಿ ಜೀವಿಸ್ತಾ ಇದ್ದೀರಾ? ನಿಜವಾಗ್ಲೂ ಹೇಳಬೇಕಾದ್ರೆ ಆತನ ಪ್ರೀತಿಯನ್ನು ನಾವು ಗುರುತಿಸಿದಾಗ ತಗ್ಗಿಸಿಕೊಂಡು ಮಾಡುವ ಪ್ರಾರ್ಥನೆ ನಾವು ಕಲಿಯುತ್ತೇವೆ. ಅಬ್ರಹಾಮನು ತನಗಾಗಿ ಪ್ರಾರ್ಥಿಸ್ತಾ ಇಲ್ಲ, ಪಟ್ಟಣಕ್ಕಾಗಿ ಪ್ರಾರ್ಥಿಸ್ತಿದ್ದಾನೆ, ತನ್ನ ಬಂಧುವಿಗಾಗಿ ಪ್ರಾರ್ಥಿಸ್ತಿದ್ದಾನೆ. ಈ ದಿನ ಅಂತಹ ಪ್ರಾರ್ಥನೆ ನಮಗೆ ಎಷ್ಟೋ ಅವಶ್ಯಕವಾಗಿದೆ. 10 ಮಂದಿ ನೀತಿವಂತರಿದ್ರೂ ಕೂಡ ಆ ಪಟ್ಟಣವನ್ನು ನಾಶ ಮಾಡಲ್ಲ ಅನ್ನುತ್ತಾರೆ ದೇವರು. ಆಲೋಚನೆ ಮಾಡಿ ನೋಡಿ, ಈ ದಿನ ನಮ್ಮ ಕುಟುಂಬಗಳಲ್ಲಿ ಎಷ್ಟು ಮಂದಿ ರಕ್ಷಣೆ ಹೊಂದಿದ್ದಾರೆ, ಎಷ್ಟು ಮಂದಿ ರಕ್ಷಣೆ ಇಲ್ಲದವರಾಗಿದ್ದಾರೆ? ನಮ್ಮ ಸಭೆಗಳಲ್ಲಿ ಎಷ್ಟು ಮಂದಿ ನಿಜವಾದ ವಿಶ್ವಾಸಿಗಳಿದ್ದಾರೆ, ಎಷ್ಟು ಮಂದಿ ಆಚಾರ ಕ್ರೈಸ್ತರಿದ್ದಾರೆ? ನಮ್ಮ ಇಂತಹ ಒಂದು ದೇಶದಲ್ಲಿ ಎಷ್ಟು ಮಂದಿ ಪ್ರಾರ್ಥನಾ ವೀರರಾಗಿದ್ದಾರೆ? ಎಷ್ಟು ಸಭೆಗಳಿವೆ, ಎಷ್ಟು ಮಂದಿ ಪಾಸ್ಟರ್ಸ್ಗಳಿದ್ದಾರೆ? ಅವರಲ್ಲಿ ಎಷ್ಟು ಮಂದಿ ದೇವರಿಗೆ ಇಷ್ಟಕರವಾಗಿದ್ದಾರೆ? ಪ್ರಪಂಚದಾದ್ಯಂತ ಕ್ರೈಸ್ತರ ಜನಸಂಖ್ಯೆಯೇ ಹೆಚ್ಚೆಂದು ಹೇಳ್ತಾರೆ, ಆದರೆ ಅವರಲ್ಲಿ ಎಷ್ಟು ಮಂದಿ ನಿಜವಾದ ಕ್ರೈಸ್ತರಾಗಿದ್ದಾರೆ, ದೇವರಿಗೆ ಇಷ್ಟಕರವಾಗಿ ಜೀವಿಸ್ತಿದ್ದಾರೆ? ಈ ಲೋಕಕ್ಕೋಸ್ಕರ ನಾವು ವಿಜ್ಞಾಪನೆ ಮಾಡಬೇಕಾಗಿದೆ. ಕ್ರೈಸ್ತಿಯ ಕುಟುಂಬದಲ್ಲಿ ಹುಟ್ಟಿದ ಮಾತ್ರಕ್ಕೆ ಸಾಕಾಗಲ್ಲ ಪ್ರಿಯರೇ. ಯೇಸು ಕ್ರಿಸ್ತನನ್ನು ಯಹೂದ್ಯರು ತನ್ನ ಸ್ವಜಾತಿಯವರೇ ತಿರಸ್ಕರಿಸುತ್ತಾರೆ. ಪ್ರವಾದನೆಗಳನ್ನು ಅರಿತವರೇ ಆತನನ್ನು ರಕ್ಷಕನೆಂದು ಗುರುತಿಸಲಿಲ್ಲ. ಯೆರೂಸಲೇಮಿನಲ್ಲಿ ಆತನು ಬೆಟ್ಟದ ಮೇಲೆ ಕೂತುಕೊಂಡು, ಯೆರೂಸಲೇಮೇ, ಯೆರೂಸಲೇಮೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆ ಕೆಳಗೆ ಸೇರಿಸಿಕೊಂಡಂತೆ ನಾನು ನಿನ್ನನ್ನು ಸೇರಿಸಿಕೊಳ್ಳಲು ಉದ್ದೇಶಿಸಿದರೂ ನೀನು ಬರಲಿಲ್ಲ ಎಂದು ಅತ್ತನು ಎಂಬುದಾಗಿ ಬೈಬಲ್ನಲ್ಲಿದೆ. ಕಣ್ಣೀರಿನಿಂದ ವಿಜ್ಞಾಪನೆ ಮಾಡುವುದರಿಂದ ನಾವು ಆತ್ಮಗಳನ್ನು ಸಂಪಾದಿಸಿಕೊಳ್ತೇವೆ. ಅಲ್ಲಿ 10 ಮಂದಿ ನೀತಿವಂತರು ಕೂಡ ಇಲ್ಲ ಸದೋಮಿನಲ್ಲಿ. ಆದರೆ ದೇವರು ಅಬ್ರಹಾಮನಿಗೆ ಕೊಟ್ಟಿರುವ ಮಾತಿನ ಮೇರೆಗೆ ಆ ಪಟ್ಟಣವನ್ನು ಕಾಪಾಡಲಿಲ್ಲ. ಆದರೆ 10 ಮಂದಿ ನೀತಿವಂತರಿಲ್ಲದಕ್ಕಾಗಿ ಆ ಪಟ್ಟಣವನ್ನು ಕಾಪಾಡಲಿಲ್ಲ. ಆದರೆ ಆ ಲೋಟನ ಕುಟುಂಬವನ್ನು ಬಿಡಿಸುವುದಕ್ಕಾಗಿ ಅಬ್ರಹಾಮನ ವಿಜ್ಞಾಪನೆ ಪ್ರಾರ್ಥನೆಯಿಂದ ಅವರನ್ನು ತಪ್ಪಿಸುವುದಕ್ಕಾಗಿ ತನ್ನ ದೂತರನ್ನು ಕಳುಹಿಸಿ ಹೊರಗೆ ಕರೆತಂದು ಹಿಂದಕ್ಕೆ ತಿರುಗಿ ನೋಡಬೇಡಿರಿ ಎಂದು ಹೇಳ್ತಾರೆ. ನಾವು ಎಷ್ಟೇ ಆಗಲಿ ಬೇರೆಯವರಿಗಾಗಿ ಎಷ್ಟೇ ಪ್ರಾರ್ಥನೆ ಮಾಡಿದ್ರೂ ಅವರು ದೇವರ ಮೇಲೆ ಆಧಾರಗೊಳ್ಳದಿದ್ದರೆ ಯಾವ ಅದ್ಭುತವೂ ನಡೆಯುವುದಿಲ್ಲ. ನೀವು ಎಷ್ಟು ಕಾಲ ದೇವರಿಗೆ ವಿರೋಧವಾಗಿ ಜೀವಿಸ್ತೀರಿ? ನನ್ನ ಅಮ್ಮ ಪ್ರಾರ್ಥನೆ ಮಾಡ್ತಾಳೆ, ನನ್ನ ಹೆಂಡತಿ ಪ್ರಾರ್ಥನೆ ಮಾಡ್ತಾಳೆ ಬಿಡು, ನನಗಾಗಿ ಪ್ರಾರ್ಥಿಸುವ ಪಾಸ್ಟರ್ ಇದ್ದಾರಲ್ಲವೇ ಅಂತ ಯೋಚಿಸಿ ನೀವು ಅವಿಧೇಯತೆಯಲ್ಲಿರೋದಾದರೆ ಎಷ್ಟೇ ಜನ ನಿಮಗಾಗಿ ವಿಜ್ಞಾಪನೆ ಮಾಡಿದ್ರೂ ಕೂಡ ನೀವು ತಗ್ಗಿಸಿಕೊಳ್ಳದಿದ್ದರೆ, ನೀವು ಪ್ರಾರ್ಥಿಸದೇ ಇದ್ದರೆ ಕರ್ತನ ನಾಮವನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡುವವನು ರಕ್ಷಣೆ ಹೊಂದುವನು.
ದಯವಿಟ್ಟು ಇನ್ನೂ ರಕ್ಷಣೆ ಹೊಂದದಿದ್ದರೆ ಮೊದಲು ನಿಮಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳಿರಿ. ರಕ್ಷಿಸಲ್ಪಟ್ಟಿರುವುದಾದರೆ ಇನ್ನೂ ರಕ್ಷಣೆ ಹೊಂದದೇ ಇರುವವರಿಗೋಸ್ಕರ ವಿಜ್ಞಾಪನೆ ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮಗೆ ಪ್ರಾರ್ಥನೆ ಕಲಿಸಿರಿ. ಕಣ್ಣೀರಿನ ಪ್ರಾರ್ಥನೆ, ವಿಜ್ಞಾಪನೆ ಪ್ರಾರ್ಥನೆ, ಮೊಳಕಾಲೂರಿ ನಂಬಿಕೆಯಿಂದ ಮಾಡುವ ಪ್ರಾರ್ಥನೆ, ಏಕದೃಷ್ಟಿಯಿಂದ ಮಾಡುವ ಪ್ರಾರ್ಥನೆ, ಎಡಬಿಡದೆ ಮಾಡುವಂತಹ ಪ್ರಾರ್ಥನೆ, ಹೋರಾಡಿ ಮಾಡುವ ಪ್ರಾರ್ಥನೆ, ಏಕ ಮನಸ್ಸಿನಿಂದ ಮಾಡುವ ಪ್ರಾರ್ಥನೆ, ವಿಜ್ಞಾಪನೆ ಪ್ರಾರ್ಥನೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕಲಿಸಿಕೊಡಿರಿ. ಈ ಉಪವಾಸ ಪ್ರಾರ್ಥನೆಯಲ್ಲಿ ವಿಶ್ವಾಸಿಗಳೊಂದಿಗೆ ಸೇರಿ ಏಕ ಮನಸ್ಸಿನಿಂದ ಪ್ರಾರ್ಥಿಸಿ ನಾವು ಅದ್ಭುತ ನೋಡುವ ಹಾಗೆ ಅಂತ್ಯ ದಿನಗಳಲ್ಲಿ ಪವಿತ್ರಾತ್ಮನ ಕಾರ್ಯಗಳು ನಡೆಯುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ ಎಂದು ದಿನಾಲೂ ಹೇಳದಂತೆ ನೀವು ಕಳಿಸಿಕೊಡ್ತಿದ್ದೀರಿ. ಸಾವಿರಾರು ವಾಟ್ಸಪ್ ಮೆಸೇಜ್ಗಳನ್ನು ನಾವು ಓದಿ ಆಯಾ ದಿನಕ್ಕೆ ತಕ್ಕಂತೆ ಪ್ರಾರ್ಥಿಸ್ತಿದ್ದೇವೆ. ಅನೇಕರ ಪ್ರಾರ್ಥನೆಗೆ ಉತ್ತರ ದೊರಕಿದೆ ಎಂದು ನಿಮ್ಮ ಪ್ರೈಸ್ ರಿಪೋರ್ಟ್ ಕಳಿಸ್ತಾ ಇದ್ದೀರಿ. ಅದಕ್ಕಾಗಿಯೂ ಕೂಡ ದೇವರನ್ನು ಸ್ತುತಿಸುತ್ತೇನೆ. ದೇವರಲ್ಲಿ ಆನಂದಿಸ್ತಾ ಮತ್ತಷ್ಟು ಪ್ರೋತ್ಸಾಹಕರವಾಗಿ ಈ ಪ್ರೋಗ್ರಾಮ್ಸ್ ಅನ್ನು ಕಂಟಿನ್ಯೂ ಮಾಡ್ತಿದ್ದೇವೆ. ನಮಗೋಸ್ಕರ ನೀವು ಪ್ರಾರ್ಥಿಸಿರಿ, ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ಹೀಗೆ ಎಲ್ಲರೂ ಏಕಮನಸ್ಸಿನಿಂದ ಪ್ರಾರ್ಥಿಸುವಾಗ ಪವಿತ್ರಾತ್ಮನು ತನ್ನ ಕಾರ್ಯ ಮಾಡುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಈ ದಿನ ನಿಮ್ಮ ಸಭೆಯಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆ, ದಯಮಾಡಿ ಹೋಗಿ ಪಾಲ್ಗೊಳ್ಳಿರಿ. ಎಲ್ಲರೂ ಉಪವಾಸ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.